ಇವತ್ತು ಎಷ್ಟು ತೊಂಡೆಕಾಯಿ ಕೀಳ್ತೀವಿ ಅಂತ ನೋಡಿ ಬನ್ನಿ. ಸೊ ಏನಂದ್ರೆ ತೊಂಡೆಕಾಯಿ ನಾವು ಅನ್ಕೊಂಡ್ವಿ ಮೇಲ್ಗಡೆ ಎಲ್ಲ ಒಣಗೋಗಿದೆ, ಚಪ್ರದ ಮೇಲ್ಗಡೆ ನೋಡಿ ನೀವೇ ನೋಡ್ಬೋದಲ್ವಾ ಎಷ್ಟು ಒಣಗೋಗಿದೆ, ಎಲೆಗಳು ಮರೋದಿಲ್ಲ ಅಂತ ಹೇಳಿ. ಆದ್ರೆ ನಮ್ಮಮ್ಮ ಸುಮ್ಮನೆ ಹಾಗೆಲ್ಲ ಬಿಡಲ್ಲ. ಏನ್ ಮಾಡಿದ್ರು ಹೇಳಿದ್ರೆ ದಿನ ನೀರು ಹಾಕ್ತಾ ಬಂದ್ರು, ಮೇಲ್ಗಡೆಗೂ ಕೂಡ ಸ್ಪ್ರಿಂಕಲ್ ಮಾಡ್ತಾ ಬಂದ್ರು. ಸೊ ನೋಡಿ ಎಷ್ಟು ಚಿಗುರ್ಕೊಂಡಿದೆ, ಎಷ್ಟು ಚಂದದ ತೊಂಡೆಕಾಯಿ ಕೂಡ ಬಿಟ್ಟಿದೆ ಅಂತ ಹೇಳಿ ಅಲ್ವಾ. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಹೆಲ್ತ್ಗೆ. ನಮಗೆ ಗೊತ್ತಿರಲ್ಲ, ಕೆಲವರಿಗೆ ಅಂತೂ ತೊಂಡೆಕಾಯಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ, ಕೆಲವರಿಗೆ ಇಷ್ಟ ಇರಲ್ಲ. ಇಷ್ಟ ಇಲ್ಲದೆ ಏನ್ ಮಾಡಬಹುದು ಅಂದ್ರೆ ಅದ್ರ ಬಗ್ಗೆ ಮೇನ್ ಆಗಿ ಏನ್ ಇಂಪಾರ್ಟೆಂಟ್ ಇದೆ ಅಂತ ತಿಳ್ಕೊಳ್ಬೇಕು. ಇದು ನೋಡಿ ನಿಮ್ದು ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ತಂದಿಡುತ್ತೆ, ಅದಾದ್ಮೇಲೆ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇದು ತುಂಬಾ ಲೋ ಕ್ಯಾಲೋರೀಸ್ ಇರೋದ್ರಿಂದ ನಿಮ್ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಹಾಗೆ ಇರುತ್ತೆ. ಅದಾದ್ಮೇಲೆ ಇದರಲ್ಲಿ ವಿಟಮಿನ್ ಎ ಇದೆ ಮತ್ತೆ ಸಿ ಇದೆ, ಇದೆರಡು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ಲೈಫ್ ಅಲ್ಲಿ. ಏನಕ್ಕೆ ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅಷ್ಟೇ ಅಲ್ಲದೆ ನಮ್ಮ ಕಣ್ಣು ಕೂಡ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಂತಹ ತೊಂಡೆಕಾಯಿನ ನೀವೇನಾದ್ರು ಬಿಟ್ರೆ ಅದು ನಿಮ್ ಲಾಸ್ ಫಸ್ಟ್ಲಿ. ಸೆಕೆಂಡ್ ಏನಪ್ಪಾ ಅಂತಂದ್ರೆ ಇದಕ್ಕೆ ಜಾಸ್ತಿ ಜಾಗ ಬೇಕಿಲ್ಲ. ನಿಮ್ಮ ಒಂದು ಹಿತ್ತಲಲ್ಲಿ ಅಥವಾ ನಿಮ್ಮ ಒಂದು ಏನೇ ಒಂದು ಚಿಕ್ಕ ಜಾಗ ಇದ್ರೂ ಕೂಡ ಅದನ್ನ ತೊಂಡೆಕಾಯಿ ಹಾಕಿ ಒಂದು ಬಳ್ಳಿ ಕೊಡಿ, ಅದಾಗದಾಗೆ ಬೆಳ್ಕೊಳ್ತಾ ಹೋಗುತ್ತೆ. ಸೊ ಇದು ನಮ್ಮನೆ ಸ್ಟೋರಿ. ಸೊ ನಮ್ಮಮ್ಮ ಅಂತೂ ನೋಡಿ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ, ಇದರಲ್ಲಿ ಹತ್ತಿರ ಒಂದು 3 kg ಅಂತೂ ಇದ್ದೇ ಇದೆ ತೊಂಡೆಕಾಯಿ. ಇದರಿಂದ ಮತ್ತೆ ನಿಮಗೆ ಗೊತ್ತಲ್ಲ ಸಾಕಷ್ಟು ವೆರೈಟೀಸ್ ಮಾಡಬಹುದು, ಪಲ್ಯ ಮಾಡಬಹುದು, ಸ್ಟಫ್ ಮಾಡಬಹುದು, ಬೇಯಿಸ್ಕೊಂಡು ತಿನ್ಬಹುದು, ಹಾಗೇನೆ ನೀವು ಬೇಯಿಸ್ಕೊಂಡು ತಿನ್ಬಹುದು, ಸಾಂಬಾರಿ ಪದಾರ್ಥ ಆಗಿ ಹೋಳಾಗಿ ಉಪಯೋಗಿಸ್ಕೊಳ್ಬಹುದು, ಹೀಗೆ ತುಂಬಾ ಮಾಡಬಹುದು. ಸೊ ನೀವು ಯಾಕೆ ಮತ್ತೆ ತಡ ಮಾಡ್ತೀರಿ, ನಿಮ್ಮನೆಲ್ಲ ತೊಂಡೆಕಾಯಿ ಬೆಳೆಸಿ. ನಮ್ಮನೆ ತೊಂಡೆಕಾಯಿ ಇಷ್ಟ ಆದ್ರೆ ಲೈಕ್ ಮಾಡಿ.